ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಭಾಗಕಾರ ಲೆಕ್ಕನ ಮತ್ತೆ ನಾನು ಮಾಡ್ತಾ ಇದ್ದೀನಿ. ಕಾರಣ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದರು, ಮತ್ತೆ ಭಾಗಕಾರ, ಗುಣಾಕಾರ, ಸಂಕಲನ, ವ್ಯವಕಲನ, ಸಮೀಕರಣ ಹೇಗೆ ಮ್ಯಾಥ್ಸ್ ಬಗ್ಗೆ ಮತ್ತೆ ಲೆಕ್ಕನ ಮಾಡಿ, ಮ್ಯಾಥ್ಸ್ ಬಗ್ಗೆ ಮಾಡಿ, ನೀವು ಮಾಡಿದ ಮ್ಯಾಥ್ಸ್ ನಮಗೆ ತುಂಬ ಬೇಗ ಅರ್ಥ ಆಗುತ್ತೆ ಅಂತ ಹೇಳಿ ಕಮೆಂಟ್ಸ್ ಮಾಡಿದರು. ಹಾಗಾಗಿ ಮತ್ತೆ ಇವತ್ತು ನಾನು ಭಾಗಕಾರ ಲೆಕ್ಕದೊಂದಿಗೆ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ತಾಳೆ ನೋಡೋದು ಹೇಗೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಇವಾಗ ಲೆಕ್ಕನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 6234 ಭಾಗಿಸು 12 ಅಂತ ಹೇಳಿ ಬರೆದಿದ್ದೀನಿ. ಇವಾಗ ನಾವು ಭಾಗಲಬ್ಧನ ಕಂಡುಹಿಡಿಬೇಕು. ಭಾಜ್ಯ 6234, ಭಾಜಕ 12, ಭಾಗಲಬ್ಧ ಎಷ್ಟು ಅಂತ ನೋಡಬೇಕು. ಓಕೆ, ಇವಾಗ ನಾನು ಈ ರೀತಿಯಾಗಿ ಬರ್ಕೊಳ್ತಾ ಇದ್ದೀನಿ. ಭಾಜಕದಿಂದ ನಾವು ಭಾಜ್ಯನ ಭಾಗಿಸಬೇಕು ಅಲ್ವಾ. ಓಕೆ, 12ರಿಂದ 6234 ನಾವು ಭಾಗಿಸಬೇಕು. ಮೊದಲು ಇಲ್ಲಿ 12ರಿಂದ 62 ನಾವು ಭಾಗಿಸಬೇಕು. ಮೊದಲಿಗೆ 12 ಎಷ್ಟಲಿ 62 ಅಂತ ನೋಡಬೇಕು. ಹಾಗಾಗಿ ನಮಗೆ ಬೇಕಾಗಿರೋದು ಇವಾಗ 12ರ ಮಗ್ಗಿ. ಅದಕ್ಕಾಗಿ ನಾನಿಲ್ಲಿ 12ರ ಮಗ್ಗಿಯನ್ನು ಬರ್ಕೊಳ್ತಾ ಇದ್ದೀನಿ. 12 ಒಂದಲಿ 12, 12 ಎರಡಲಿ 24, 12 ಮೊದಲಿ 36, 12 ನಾಲ್ಕಲಿ 48, 12 ಐದಲಿ 60, 12 ಆರಲಿ 72, 12 ಏಳಲಿ 84, 12 ಎಂಟಲಿ 96, 12 ಒಂಬತ್ತಲಿ 108, 12 ಹತ್ತಲಿ 120. ಓಕೆ, ಇವಾಗ ಭಾಗಕಾರ ಮಾಡಬೇಕಿದ್ರೆ ಇದೇ ಮಗ್ಗಿನ ಉಪಯೋಗಿಸ್ಕೊಂಡು ಭಾಗಕಾರನ ಮಾಡಬೇಕು. ಓಕೆ, ಇವಾಗ ಇಲ್ಲಿ 12 ಎಷ್ಟಲಿ 62 ಅಂತ ಹೇಳಿ ನಾವಿವಾಗ ನೋಡಬೇಕು. 12 ಎಷ್ಟಲಿ 62, ಇಲ್ಲಿ ನೋಡಿ. 12 ಒಂದಲಿ 12, 12 ಎರಡಲಿ 24, 12 ಮೂರಲಿ 36, 12 ನಾಲ್ಕಲಿ 48, 12 ಐದಲಿ 60, 12 ಆರಲಿ 72. ನಾವಿವಾಗ ಯಾವ ರೀತಿಯಾಗಿ ನೋಡಬೇಕು, ಕರೆಕ್ಟ್ ಅದು ನಮಗೆ ಮಗ್ಗಿ ಸಿಗಲಿಲ್ಲ ಅಂತ ಹೇಳಿದರೆ, ಅಂದರೆ 62ಕ್ಕೆ 62 ಎಕ್ಸಾಕ್ಟಾಗಿ ಸಿಗಲಿಲ್ಲ ಅಂತ ಹೇಳಿದರೆ ಅದಕ್ಕಿಂತ ಹಿಂದಿನ ಅಂಕೆನ ನಾವು ನೋಡಬೇಕು. ಅಂದರೆ 62ಕ್ಕಿಂತ ಹಿಂದಿನ ಸಂಖ್ಯೆನೇ ಆಗಿರಬೇಕು. ಅದು 62ಕ್ಕಿಂತ ದೊಡ್ಡ ಅಂಕೆ ಆಗಿರಬಾರ್ದು, 62ಕ್ಕಿಂತ ಸಣ್ಣ ಅಂಕೆ ಆಗಿರಬೇಕು. ಹಾಗಾಗಿ ಇಲ್ಲಿ 12 ಐದಲಿ 60, 12 ಆರಲಿ 72, ಇದರಲ್ಲಿ 12 ಐದಲಿ 60ನ್ನೇ ನಾವು ಚೂಸ್ ಮಾಡ್ಕೊಳ್ಬೇಕು. ಯಾಕೆಂದರೆ 60 ಎನ್ನುವುದು 62ಕ್ಕಿಂತ ಸಣ್ಣದಾಗಿರೋದ್ರಿಂದ ಅದೇ ಮಗ್ಗಿ ನಮಗೆ ಇವಾಗ ಬೇಕಾಗಿರೋದು. ಹಾಗಾಗಿ 12 ಐದಲಿ 60, 5 ಎನ್ನುವುದು ಭಾಗಲಬ್ಧ. ನಾವಿವಾಗ 62ರಿಂದ 60 ಕಳಿಬೇಕು. ಅಂದರೆ 2ರಲ್ಲಿ 0 ಕಳೆದ್ರೆ 2, 6ರಲ್ಲಿ 6 ಕಳೆದ್ರೆ 0. ಇವಾಗ ನಾವೇನು ಮಾಡಬೇಕು, ಇವಾಗ 6234ರಲ್ಲಿ 62 ನಾವು 12ರಿಂದ ಭಾಗಿಸಾಯಿತು. ಇವಾಗ 3 ಮತ್ತು 4 ಉಳಿದಿದೆ ಅಲ್ವಾ. ಇದರಲ್ಲಿ ಇವಾಗ 3 ನಾವು ಕೆಳಗಡೆ ತಗೊಳ್ಬೇಕು. ಇವಾಗ ಎಷ್ಟಾಯಿತು, 23 ಆಯಿತು. 12 ಎಷ್ಟಲಿ 23, 12 ಒಂದಲಿ 12, 12 ಎರಡಲಿ 24. ಅಂದರೆ ನಮಗೆ 23 ಅಥವಾ 23ಕ್ಕಿಂತ ಚಿಕ್ಕ ಮಗ್ಗಿ ಬೇಕು ಅಲ್ವಾ. 23 ಅಥವಾ 23ಕ್ಕಿಂತ ಸಣ್ಣ ಅಂಕೆ ಬೇಕು. ಹಾಗಾಗಿ ನಾವು ಇಲ್ಲಿ 12 ಎರಡಲಿ 24 ತಗೊಂಡ್ರೆ 1 ಜಾಸ್ತಿ ಆಗುತ್ತೆ ಅಲ್ವಾ. ಹಾಗಾಗಿ 23ಕ್ಕಿಂತ ಚಿಕ್ಕದೇ ನೋಡುವ. ಇಲ್ಲಿ ಎಷ್ಟು, 12 ಒಂದಲಿ 12, ಇದು 23ಕ್ಕಿಂತ ಚಿಕ್ಕದು. 12 ಎರಡಲಿ 24, 23ಕ್ಕಿಂತ ದೊಡ್ಡದು. ಹಾಗಾಗಿ 12 ಒಂದಲಿ 12 ಅಂತೇಳಿ ಹೇಳಿ ನಾವು ತಗೊಳ್ಳುವ. 12 ಒಂದಲಿ 12. ಇವಾಗ ಮತ್ತೆ ಮೈನಸ್ ಮಾಡಬೇಕು. 3ರಲ್ಲಿ 2 ಕಳೆದ್ರೆ 1, 3ರಲ್ಲಿ 2 ಕಳೆದ್ರೆ 1, 2ರಲ್ಲಿ 1 ಕಳೆದ್ರೆ 1. ಇವಾಗ ನಮಗಿಲ್ಲಿ 11 ಆಯಿತು ಅಲ್ವ. 23ರಲ್ಲಿ 12 ಕಳೆದ್ರೆ 11. ಇವಾಗಲೂ ಸಹಿತ 12ರಿಂದ 11 ಭಾಗಿಸಿ ಹೋಗುತ್ತಾ ಇಲ್ಲ ತಾನೇ. ಮತ್ತೆ ಇವಾಗ ನಾವು ಮೇಲ್ಗಡೆ ಇರುವ ಒಂದು ಅಂಕೆನ ತಗೊಳ್ಬೇಕು. ಅಂದರೆ ಮೇಲ್ಗಡೆ ಇಲ್ಲಿ 4 ಇದೆ, 4 ನಾವಿಲ್ಲಿ ಹಾಗೆ ಬರ್ಕೊಳ್ಬೇಕು. 114 ಆಯಿತು. ಇವಾಗ 12ರಿಂದ ನಾವು ಮತ್ತೆ 114 ಭಾಗಿಸಬೇಕು. ಇವಾಗ ಭಾಜ್ಯ ಎಷ್ಟಾಗುತ್ತೆ, 114, ಭಾಜಕ 12 ಅಲ್ವಾ. 12ರಿಂದ 114 ನಾವು ಮತ್ತೆ ಭಾಗಿಸಬೇಕು. ಎಷ್ಟು, 12 ಒಂದಲಿ 12, 12 ಎರಡಲಿ 24, 12 ಮೊದಲಿ 36, 12 ನಾಲ್ಕಲಿ 48, 12 ಐದಲಿ 60, 12 ಆರಲಿ 72, 12 ಏಳಲಿ 84, 12 ಎಂಟಲಿ 96, 12 ಒಂಬತ್ತಲಿ 108, 12 ಹತ್ತಲಿ 120. 114 ನಮಗೆ ಬೇಕು. ಇವಾಗ 12 ಒಂಬತ್ತಲಿ 108, 12 ಹತ್ತಲಿ 120. ಇವೆರಡರ ಮಧ್ಯೆ ನಮಗಿಲ್ಲಿ 114 ಬರುತ್ತೆ ಅಲ್ವಾ.
ಅಲ್ವಾ. ಸೊ 12 ಹತ್ತಲಿ 120 ಆದ್ದರಿಂದ ಅದು 114ಕ್ಕಿಂತ ದೊಡ್ಡ ಸಂಖ್ಯೆ ಅಲ್ವಾ. ನಮಗೆ ಬೇಕಾಗಿರೋದೇನು 114ಕ್ಕಿಂತ ಸಣ್ಣ ಸಂಖ್ಯೆ ಬೇಕಾಗಿರೋದ್ರಿಂದ 12 9 108 ಇದನ್ನೇ ನಾವು ತಗೊಳ್ಬೇಕು ಅಲ್ವಾ. ಓಕೆ, 12 9 108. ಇವಾಗ 114ರಲ್ಲಿ ನಾವು 108 ಕಳಿಬೇಕು. 4ರಲ್ಲಿ 8 ಕಳೀಲಿಕ್ಕೆ ಆಗೋದಿಲ್ಲ. 4 ಎನ್ನುವುದು 8ಕ್ಕಿಂತ ಚಿಕ್ಕ ಸಂಖ್ಯೆ. ಹಾಗಾಗಿ ನಾವು ಪಕ್ಕದಲ್ಲಿ 100ರ ಸ್ಥಾನದಲ್ಲಿರೋ ಒಂದು ಅಂಕೆನ ತಗೊಳ್ಬೇಕು. ಅಲ್ಲಿ ಎಷ್ಟಿದೆ? 1 ಇದೆ. ಆ 1ಅನ್ನು ನಾವು ಈ ಕಡೆ ತಗೊಂಡಾಗ 1 ಅಂದರೆ ಅದರ ಬೆಲೆ ಎಷ್ಟು? 1 ಅಲ್ಲ ಅಲ್ವಾ. 1 ಅಂದರೆ ಅದರ ಬೆಲೆ 10. 14 10ಕ್ಕೆ 4ಅನ್ನು ಸೇರಿಸಿದಾಗ 14 ಆಯಿತು. ಆ 14ರಲ್ಲಿ 8 ಕಳೆದಾಗ 6 ಉಳಿತಲ್ವಾ. 14ರಲ್ಲಿ 8 ಕಳೆದಾಗ 6 ಉಳಿತು. ಇವಾಗ ನಮಗೆ ಇಲ್ಲಿ 1 ಇದ್ದದನ್ನ ನಾವು ಆ ಕಡೆ ತಗೊಂಡು ಹೋಯ್ತು. ಇವಾಗ ಎಷ್ಟು ಉಳಿತು? ಅಲ್ಲಿ ಏನೂ ಇಲ್ಲ. 1 ಇದ್ದದ್ದನ್ನು ನಾವು ಆ ಕಡೆ ತಗೊಂಡು ಹೋಗಿ ಆಯಿತು. ಇವಾಗ ಅಲ್ಲಿ 0 ಉಳಿತು ಅಲ್ವಾ. 1 ಆ ಕಡೆ ಹೋದಾಗ 0 ಉಳಿತು. 0ಯಲ್ಲಿ 0ನ ಕಳೆದರೆ ನಮಗೆ ಎಷ್ಟು ಬರುತ್ತೆ? 0ನೇ ಅಲ್ವಾ. ನಿಮ್ಗೆ ಈ ರೀತಿ ಮೈನಸ್ ವ್ಯವಕಲನ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ನಾನು ಹೇಳಿಕೊಡ್ತೀನಿ. ಈಸಿಯಾದ ಮೆಥಡಲ್ಲಿ ನಿಮಗೆ ವ್ಯವಕಲನ ಹೇಳಿಕೊಡ್ತೀನಿ. ಅಂದರೆ ಇವಾಗ ಇಲ್ಲಿ 1 ಇತ್ತು, 1 ಬಿಟ್ಟು ಇಲ್ಲಿ 0 ಇದ್ದಿದ್ರೆ ನಾವು ಮತ್ತೆ 100ರ ಸ್ಥಾನದಲ್ಲಿರುವ ಅಂಕಿನ ತಗೊಳ್ಬೇಕು. ಆ ರೀತಿಯೆಲ್ಲ ನಾನು ಹೇಳಿಕೊಡ್ತೀನಿ, ಬೇಕಾದರೆ ಕಮೆಂಟ್ ಮಾಡಿ. ಓಕೆ, ಇವಾಗ ಶೇಷ ಎಷ್ಟು ಉಳಿತು? 6 ಆಯಿತು. ಇವಾಗ ಭಾಜ್ಯದಲ್ಲಿರುವ ಎಲ್ಲ ಅಂಕೆಗಳು ಭಾಗಿಸಿ ಆಯ್ತಲ್ವಾ. ಮತ್ತು ಯಾವ ಅಂಕೆಗಳು ಇಲ್ಲ ಇಲ್ಲಿ. 4 ಕೊನೆಯ ಅಂಕೆ, ಅದನ್ನು ಕೂಡ ನಾವು ಭಾಜ್ಯದಲ್ಲಿ ಭಾಜ್ಯನ ಭಾಗಿಸಿ ಆಯಿತು ಅಲ್ವಾ. ಓಕೆ, ಇವಾಗ ನಮಗೆ ಉತ್ತರ 519 ಬಂತು. ನಾವು ಮಾಡಿದ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ಇವಾಗ ನೋಡಬೇಕು. ಹಾಗಾಗಿ ತಾಳೆ ನೋಡುವ ಬನ್ನಿ. ಇಲ್ಲಿ ನಾವೇನು ಮಾಡಬೇಕು? ಭಾಗಾಕಾರ ಮಾಡುವಾಗ ಭಾಜಕದಿಂದ ಭಾಜ್ಯನ ಭಾಗಿಸಬೇಕು. ಆದರೆ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ತಾಳೆ ನೋಡುವಾಗ ಭಾಗಲಬ್ಧ ಗುಣಿಸು ಭಾಜಕ ಅಥವಾ ಭಾಜಕ ಗುಣಿಸು ಭಾಗಲಬ್ಧ ಮಾಡಬೇಕು. ಆವಾಗ ನಮಗೆ ಭಾಜ್ಯ ಸಿಗುತ್ತೆ. ಒಂದು ವೇಳೆ ಶೇಷ ಉಳಿದಾಗ ಭಾಜ್ಯ ಅದಕ್ಕೆ ಸಮನಾಗಿರೋದಿಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ. ಆವಾಗ ಏನು ಮಾಡಬೇಕು? ಶೇಷನ ನಾವು ಕೂಡಿಸಬೇಕು. ಭಾಜಕ ಗುಣಿಸು ಭಾಗಲಬ್ಧ ಅಥವಾ ಭಾಗಲಬ್ಧ ಗುಣಿಸು ಭಾಜಕ. ಆವಾಗ ನಾವು ಮಾಡಿದಾಗ ಯಾವ ಉತ್ತರ ಬರುತ್ತೆ? ನಮಗೆ ಭಾಜ್ಯ. ಒಂದು ವೇಳೆ ಶೇಷದಲ್ಲಿ ಅಂಕಿಗಳು ಉಳಿದಿದ್ದರೆ ಆವಾಗ ಭಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ನಮಗಿಲ್ಲಿ ಭಾಜಕ ಗುಣಿಸು ಭಾಗಲಬ್ಧನ ಮಾಡಿದಾಗ ಭಾಜ್ಯದಲ್ಲಿ ಶೇಷ ಎಷ್ಟು ಬಂದಿದೆ ಅಷ್ಟು ಅಂಕೆ ಕಡಿಮೆ ಬರುತ್ತೆ. ಹಾಗಾಗಿ ಭಾಜ್ಯಕ್ಕೆ ನಾವು ಶೇಷನ ಕೂಡಿಸಬೇಕು. ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕನ್ಫ್ಯೂಸ್ ಆದರೆ ಇಲ್ಲಿ ಶೇಷದಲ್ಲಿ 6 ಉಳಿದಿದೆ ಅಲ್ವಾ, ಅದನ್ನು ನಾನು ಆ್ಯಡ್ ಮಾಡಿ ಹೇಗೆ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ನೋಡಿ. ತುಂಬ ಅಂದರೆ ತುಂಬ ಗುಣಕಾರ ಮಾಡಿದರೆ ಆಯಿತು. ಓಕೆ, ಭಾಗಲಬ್ಧ ಗುಣಿಸು ಭಾಜಕ ಅಲ್ವಾ. 519 ನಮಗಿಲ್ಲಿ ಬಂದಿರುವ ಭಾಗಲಬ್ಧ. ಹಾಗಾಗಿ 519 ಗುಣಿಸು 12. 12ರಿಂದ 519 ನಾವು ಗುಣಿಸಬೇಕು. ಮೊದಲಿಗೆ 2ರಿಂದ 9 ಗುಣಿಸಬೇಕು. 2 9 18. 18ಕ್ಕೆ 8 1 ಉಳಿತು. 2 1 2 1 ಕೈಯಲ್ಲಿ 1 ಉಳಿದಿತ್ತಲ್ಲ ಅದನ್ನು ಸೇರಿಸಿ 3 ಆಯಿತು. ನೆಕ್ಸ್ಟ್ 2 ಇಲ್ಲಿ 10. 10ಕ್ಕೆ ಹಾಗೆ ಬರಬೇಕು. ನೆಕ್ಸ್ಟ್ ಇಲ್ಲಿ 8ರ ಕೆಳಗಡೆ ಯಾವ ಅಂಕೆನೂ ಬರಿಬಾರ್ದು ಅಲ್ವಾ. ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ 1ರಿಂದ ನಾವು 519 ಗುಣಿಸಬೇಕು. 1 9 9 1 1 1 1 5 5. ಇವಾಗ ಇದಿಷ್ಟನ್ನು ನಾವು ಕೂಡಿಸಬೇಕು, ಸಂಕಲನ ಮಾಡಬೇಕು. 8ರ ಕೆಳಗಡೆ ಯಾವ ಅಂಕೆನೂ ಇಲ್ಲ, 8. 3ಕ್ಕೆ 9 ಕೂಡಿಸಿದಾಗ 12 ಆಯಿತು. 12ಕ್ಕೆ 2 ಮತ್ತೆ 1 ಉಳಿತು. 0ಗೆ 1 ಕೂಡಿಸಬೇಕು, 1. ಮತ್ತೆ 1ಕ್ಕೆ 1 ಕೂಡಿಸಿದಾಗ 2 ಆಯಿತು. ಇಲ್ಲಿ 1ಕ್ಕೆ 5 ಕೂಡಿಸಿದಾಗ 6 ಆಯಿತು. ಉತ್ತರ ನಮಗೆ ಇವಾಗ ಗುಣಾಕಾರ ಮಾಡಿದಾಗ ಎಷ್ಟು ಬಂತು? 6228. 519ಕ್ಕೆ 12 ಗುಣಿಸಿದಾಗ 6228 ಬಂತು. ನಾನು ಆವಾಗಲೇ ಹೇಳಿದ್ದೆ, ಶೇಷ ಉಳಿದಾಗ ನಮಗಿಲ್ಲಿ ಗುಣಾಕಾರ ಮಾಡಿದಾಗ ಗುಣಲಬ್ಧ ಸ್ವಲ್ಪ ಕಮ್ಮಿ ಬರುತ್ತೆ. ಹಾಗಾಗಿ ಅದಕ್ಕೆ ನಾವು ಶೇಷನ ಆ್ಯಡ್ ಮಾಡಬೇಕು ಅಲ್ವಾ. ಶೇಷ ಎಲ್ಲಿ ಹೋಗುತ್ತೆ ಮತ್ತೆ ಅಲ್ವಾ. ಸೊ ಹಾಗಾಗಿ 6228ಕ್ಕೆ 6 ನಾವು ಕೂಡಿಸಬೇಕು. ಇಲ್ಲಿ ನಾನು 0 0 ಕೂಡ ಬಿಫೋರ್ 6 ಆ್ಯಡ್ ಮಾಡ್ಕೊಂಡಿದ್ದೀನಿ. ಆದರೆ 6ಕ್ಕೆ ಯಾವ
ಯಾವುದೇ ಅಂಕೆಗಿಂತ ಮೊದಲು 0 ಬಂದರೆ ಆ ಸೊನ್ನೆಗೆ ಬೆಲೆ ಇಲ್ಲ. ಅದೇ 6ಕ್ಕಿಂತ ನೆಕ್ಸ್ಟ್ 0 ಬಂದರೆ 6ಕ್ಕೆ ಬೆಲೆ ಇದೆ ಅಲ್ವಾ, ಆ ಅಂಕೆಗೆ ತುಂಬ ಬೆಲೆ ಇದೆ. ಹಾಗಾಗಿ ಇವಾಗ ನಾವು ಇಲ್ಲಿ ಕೂಡಿಸಿದಾಗ 6234 ನಮಗೆ ಕರೆಕ್ಟಾಗಿ ಬಂದಿದೆ. ಅಂದರೆ ನಾವಿಲ್ಲಿ 6234 ಭಾಗಿಸು 12 ಅಂತ ಮಾಡಿದ್ದೀವಿ ಅಲ್ವಾ, ಅದು ಆ ಮಾಡಿದಾಗ ನಮಗೆ ಭಾಗಲಬ್ಧ ಎಷ್ಟು ಬಂದಿದೆ? 519, ಶೇಷ 6. ಇದು ನಾವು ಮಾಡಿರುವ ಲೆಕ್ಕ ಸರಿಯಾಗಿದೆ ಅಂತ ಹೇಳಿ ನೋಡೋದಕ್ಕೆ ಇಲ್ಲಿ ತಾಳೆ ನೋಡಿರೋದು. ಹಾಗಾಗಿ ಉತ್ತರ ಕರೆಕ್ಟ್ 519. ಓಕೆ, ನಿಮಗೆ ಭಾಗಾಕಾರ, ಗುಣಾಕಾರ, ಸಂಕಲನ, ವ್ಯವಕಲನ, ಸಮೀಕರಣ ಯಾವುದೇ ರೀತಿಯ ಲೆಕ್ಕಗಳು ಬೇಕು ಅಂತಾದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ಈಸಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ.